ಉಡುಪಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿಗೆ ಫೈರಿಂಗ್ ಮಾಡಿದ್ರು ಪೊಲೀಸರು, ಆತನನ್ನ ಬಂಧಿಸಿದ್ರು. ಇಬ್ಬರು ಪಾರಾಗಿದ್ದಂತಹ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಕುಮಟಾದಲ್ಲಿ ಉತ್ತರಾಖಂಡ್ ಮೂಲದ ಆರೋಪಿಗಳ ಬಂಧನವಾಗಿದೆ. ಅಜಯ್ ರಸ್ತೋಗಿ ಅಲಿಯಾಸ್ ಅನ್ಮೋಲ್ ಬಂಧನವಾಗಿದೆ. ಹಾಗೆ ಜಿಯಾ ಉಲ್ ವಜುಲ್ ಶೇಖ್ ಅಲಿಯಾಸ್ ದೀಪಕ್ ಅರೆಸ್ಟ್ ಆಗಿದ್ದಾನೆ. ನೋಡಿ, ಉಡುಪಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಕೊಲೆ ಏನಾಗಿತ್ತು, ಆತ ಕಾರ್ ಹತ್ತುವಂತಹ ಸಂದರ್ಭದಲ್ಲಿ ಬಂದು ಫೈರಿಂಗ್ ಅನ್ನ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು. ಒಬ್ಬಾತನನ್ನ ಪೊಲೀಸರು ಮುಂಚೆಯೇ ಬಂಧಿಸಿದ್ರು, ಇನ್ನಿಬ್ಬರು ಎಸ್ಕೇಪ್ ಆಗಿದ್ರು. ಈಗ ಪೊಲೀಸರು ಶೋಧವನ್ನು ನಡೆಸಿ ಆ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಸ್ಥಳದಿಂದ ನೇರ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಾಡು ಹಗಲೇ ನಡೆದಿದ್ದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗಡಿ ಭಾಗ ಆಗಿರುವಂಥ ಒಂದು ಬೈಂದೂರು ತಾಲೂಕಿನ ಒತ್ತಿನೆಣ್ಣೆ ಪ್ರದೇಶದಲ್ಲಿ ಆರೋಪಿಯ ಕಾಲಿಗೆ ಗುಂಡೇಟನ್ನು ಹಾಕಿರುವಂಥದ್ದು ಪೊಲೀಸರು. ನಿನ್ನೆ ತಡರಾತ್ರಿ ಒಂದು ಪೊಲೀಸ್ ಕಾರ್ಯಾಚರಣೆ ನಡೆಯುತ್ತೆ. ಈ ಒಂದು ಘಟನೆ ನಡೆದ ತಕ್ಷಣ ಮಧ್ಯಾಹ್ನ ಸುಮಾರು 3:50 ವೇಳೆಯಲ್ಲಿ ಮುದರಂಗಡಿಯಲ್ಲಿ ಡೇವಿಡ್ ಡಿಸೋಜಾ ಎನ್ನುವರ ಶೂಟೌಟ್ ನಡೆದ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಇಡೀ ಜಿಲ್ಲೆಗೆ ನಾಕಾಬಂದಿ ಆಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗಡಿ ಭಾಗ ಆಗಿರುವಂತಹ ಹೆಜಮಾಡಿ, ಅದೇ ರೀತಿಯಾಗಿ ಶಿರೂರು ಟೋಲ್ ಗೇಟ್ ನಲ್ಲಿ ಹೆಚ್ಚಿನ ಪೊಲೀಸ್ ವಾಹನಗಳನ್ನು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಸುಮಾರು 7:30 ವೇಳೆಯಲ್ಲಿ ಎಪಿಎಂ ಬಸ್ ನಲ್ಲಿ ಬರ್ತಾ ಇದ್ದಂತಹ ಆರೋಪಿಯನ್ನ ಪತ್ತೆ ಹಚ್ಚುತ್ತಾರೆ. ಅವರ ಮೇಲೆ ಒಂದು ತಪಾಸಣೆ ನಡೆಸುವ ವೇಳೆಯಲ್ಲಿ ಅವರ ಮೊಬೈಲ್ ನಲ್ಲಿ ಡೇವಿಡ್ ಅವರ ಫೋಟೋ ಪತ್ತೆ ಆಗುತ್ತೆ. ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವನು ಕೃತ್ಯ ನಡೆಸಿದ್ದನ್ನ ಒಪ್ಪಿಕೊಂಡ ತಕ್ಷಣ ಅವನು ಇಲ್ಲಿ ಅಂದ್ರೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡೇಟನ್ನ ಹೊಡೆದಿರುವಂತದ್ದು ಪೊಲೀಸರು. ಆ ಒಂದು ಸಂದರ್ಭದಲ್ಲಿ ಇದ್ದಂತ ಕಾಪು PSI ಆಗಿರುವಂತಹ ತೇಜಸ್ವಿ ಮೇಲೆ ಕೂಡ ಹಲ್ಲೆಗೆ ಯತ್ನವನ್ನ ನಡೆಸಿರ್ತಾರೆ ಎಂಬುದನ್ನು ಕೂಡ ಪೊಲೀಸರು ಸ್ಪಷ್ಟಪಡಿಸಿರುವಂತದ್ದು. ಸದ್ಯ ನಾವೀಗ ಅದೇ ಘಟನಾ ಸ್ಥಳದಲ್ಲಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇದೇ ಒಂದು ಪಿಸ್ತೂಲ್ನಲ್ಲಿ ಉದ್ಯಮಿಯಾಗಿರುವಂತಹ ಡೇವಿಡ್ ಡಿಸೋಜಾ ಅವರನ್ನ ಹತ್ಯೆ ಮಾಡಲಾಗಿರುವಂತದ್ದು ನಾವು CC ಕ್ಯಾಮೆರಾ ಚಿತ್ರಣದಲ್ಲಿ ಕೂಡ ಗಮನಿಸಿದ್ವಿ. ಏಕಾಏಕಿ ಅಂದ್ರೆ ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ನಿಂತು ಹೊಂಚು ಹಾಕಿ ಕಾದು ನಿಂತು ಅವರ ಮೇಲೆ ಫೈರ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಕುಸಿದು ಬೀಳ್ತಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ರಾಜು ಎನ್ನುವನನ್ನ ಈಗ ಬಂಧಿಸಿರುವಂತದ್ದು. ಇಬ್ಬರು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು. ಸದ್ಯ ಪೊಲೀಸರಿಗೂ ಆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಂತ ಇಬ್ಬರ ಆರೋಪಿಗಳ ಮಾಹಿತಿ ಸಿಕ್ಕಿದೆ. ಸದ್ಯ ಉತ್ತರ ಪ್ರದೇಶದ ಮೂಲದ ವ್ಯಕ್ತಿಯನ್ನ ಈಗ ರಾಜು ಎನ್ನುವ ವ್ಯಕ್ತಿಯನ್ನ ಬಂಧಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಸುಪಾರಿ ಕೊಟ್ಟು ಈ ಒಂದು ಹತ್ಯೆ ನಡೆಸಲಾಗಿದೆಯಾ ಎಂಬುದರ ಬಗ್ಗೆ ತನಿಖೆಯನ್ನ ನಡೆಸುತ್ತಿರುವಂತದ್ದು. ನಾವು ಘಟನೆ ಸ್ಥಳದಲ್ಲಿ ಏನು ಈ ಒಂದು ಬ್ಯಾಗ್ ಏನಿದೆ, ಈ ಒಂದು ಆ ಬ್ಯಾಗ್ ಅನ್ನ ಇಟ್ಟುಕೊಂಡು ಆರೋಪಿ ಪರಾರಿಯಾಗಲು ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಅವನನ್ನ ಬಂಧಿಸಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿರುವಂತದ್ದು. ತಕ್ಷಣ ಈ ಒಂದು ಭಾಗದಲ್ಲಿ ಒಂದು ಇಲ್ಲಿಂದ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಅವನ ಕಾಲಿಗೆ ಗುಂಡನ್ನ ಹೊಡೆದಿರುವಂತದ್ದು ಪೊಲೀಸರು. ಸದ್ಯ ಆರೋಪಿ ಏನಿದ್ದಾನೆ ರಾಜು ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಹಲ್ಲೆಗೆ ಒಳಗಾಗಿದ್ದಂತ ಪೊಲೀಸ್ ಅಂದ್ರೆ ತೇಜಸ್ವಿ ಏನಿದ್ದಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಇನ್ನು ಇಬ್ಬರು ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ತನಿಖೆ ಚುರುಕುಗೊಳಿಸಿರುವಂತದ್ದು. ಸದ್ಯ 2-3 ತಂಡ ಮಾಡಿ ಪೊಲೀಸರು ವಿವಿಧ ಅಂದ್ರೆ ಪಕ್ಕದ ಉತ್ತರ ಕನ್ನಡ ಭಾಗದಲ್ಲಿರುವಂತಹ ಭಟ್ಕಳ, ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಈಗ ಆರೋಪಿಗೆ ಪತ್ತೆಗೆ ಬಲೆ ಬೀಸಿರುವಂತದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.